ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಷ್ಟ್ರ ರಾಜಧಾನಿ ದೆಹಲಿ ಸಂಪೂರ್ಣವಾಗಿ ಸಮಸ್ಯೆಗಳಿಂದಲೇ ತುಂಬ ಹೋಗಿದೆ. 10 ವರ್ಷಗಳ ನಂತರ ಕೇಜ್ರಿವಾಲ್ ಅನ್ನೋ ದೆಹಲಿಯ ಅತೀ ದೊಡ್ಡ ಸಮಸ್ಯೆ ಒಂದು ಬಗೆಹರಿದಿದೆ. ಆದರೂ ಕೂಡ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರಿಗೆ ಒಂದು ದೊಡ್ಡ ಚಾಲೆಂಜ್ ಇದೆ. ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಕಾನೂನು ವ್ಯವಸ್ಥೆ ರೇಖಾ ಗುಪ್ತಾ ಅವರ ಮುಂದಿರುವಂತಹ ಅತಿ ದೊಡ್ಡ ಚಾಲೆಂಜು. 5 ವರ್ಷದಲ್ಲಿ ದೆಹಲಿಯನ್ನು ವರ್ಲ್ಡ್ ಕ್ಲಾಸ್ ಸಿಟಿ ಮಾಡೋದು ಅಷ್ಟು ಸುಲಭವಲ್ಲ. ಎಲ್ಲವೂ ಹಂತ ಹಂತವಾಗಿಯೇ ಸಾಗಬೇಕು. ಮೊದಲು ದೆಹಲಿಯ ಬೇಸಿಕ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಅದರಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಅದು ಅಕ್ರಮವಾಗಿ ಭಾರತಕ್ಕೆ ಬಂದು ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಅಕ್ರಮ ವಲಸಿಗರು. ನೀವು ಅಮೇರಿಕಾದಲ್ಲಿ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅಕ್ರಮ ವಲಸಿಗರನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಅನ್ನೋದನ್ನು ನೋಡಿದ್ದೀರಿ. ಯಾವತ್ತಿದ್ರೂ ಆ ಅಕ್ರಮ ವಲಸಿಗರು ದೇಶಕ್ಕೆ ಮಾರಕವೇ. ದೆಹಲಿಯಲ್ಲಿ ನಡೆಯುವಂತಹ ಕ್ರೈಮ್ನಲ್ಲಿ 50%ಗಿಂತ ಹೆಚ್ಚು ಒಂದೇ ಸಮುದಾಯದವರಾಗಿರ್ತಾರೆ, ಅಥವಾ ಬಾಂಗ್ಲಾದೇಶ ಹಾಗೂ ರೋಹಿಂಗ್ಯಾ ಮುಸ್ಲಿಮರಾಗಿರ್ತಾರೆ. ಬಾಂಗ್ಲಾದೇಶದ ವಲಸಿಗರ ಹತ್ರ ಕಳೆದುಕೊಳ್ಳೋದಕ್ಕೆ ಏನೂ ಇಲ್ಲ. ಮೊದಲೇ ದೇಶ ಬಿಟ್ಟು ಅಲ್ಲಿಂದ ಓಡ್ ಬಂದವರು. ಹಾಗೆ ದೆಹಲಿಯಲ್ಲಿ ಅಪರಾಧ ಮಾಡಿದ್ರೆ ಮತ್ತೆ ಅಲ್ಲಿಂದ ಓಡ್ ಹೋಗ್ತಾರಷ್ಟೇ. ಇದು ದೆಹಲಿಗೆ ಅಂಟಿಕೊಂಡಿರೋ ದೊಡ್ಡ ಸಮಸ್ಯೆ. ಸೊ ದೆಹಲಿ ಸರ್ಕಾರ ಬದಲಾದ ತಕ್ಷಣ ಅಲ್ಲಿನ ಆಡಳಿತ ಮತ್ತು ಪೊಲೀಸರು ಸೇರಿ ದೆಹಲಿಯ ಬಾಂಗ್ಲಾದೇಶಿ ಹಾಗೂ ರೋಹಿಂಗ್ಯಾಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ. ವೀಕ್ಷಕರೇ, ದೆಹಲಿಯಲ್ಲಿ ಈ ಅಕ್ರಮ ವಲಸಿಗರು ಯಮುನಾ ನದಿಯ ಬಯಲು ಪ್ರದೇಶದಲ್ಲಿ ವಾಸವನ್ನು ಮಾಡ್ತಿದ್ದಾರೆ. ಅಲ್ಲಿ ಅವರು ಗುಡಿಸಲನ್ನು ಕಟ್ಕೊಂಡಿದ್ದಾರೆ. ನಾವಿಲ್ಲಿ 15-20 ವರ್ಷದಿಂದ ಇದ್ದೀವಿ ಅಂತ ಹೇಳ್ಕೊಳ್ತಾರೆ. ಕೆಲವರಂತೂ ನಾನು ಇಲ್ಲೇ ಹುಟ್ಟಿದ್ದು ಅಂತಲೂ ಮಾತಾಡ್ತಾರೆ. ಇನ್ನೊಂದು ಸ್ವಲ್ಪ ಸಮಯ ಹಾಗೆ ಬಿಟ್ಟರೆ ಈ ದೇಶವೇ ನಮ್ಮದು ಅಂದುಬಿಡ್ತಾರೆ. ಈಗ ಕೆಲವರು ಮಾಡ್ತಿದ್ದಾರಲ್ಲ ಹಾಗೆ. ಹಾಗಾಗಿ ದೆಹಲಿ ಸರ್ಕಾರ ಆ ಜಾಗಗಳನ್ನು ಖಾಲಿ ಮಾಡಿಸೋ ಕೆಲಸಕ್ಕೆ ಮುಂದಾಗಿದೆ. ದೆಹಲಿಯಲ್ಲಿ ಮಯೂರ್ ನೇಚರ್ ಪಾರ್ಕ್ ಮಾಡೋ ಗುರಿಯನ್ನು ಸರ್ಕಾರ ಇಟ್ಕೊಂಡಿದ್ರೆ ಆ ಜಾಗದಲ್ಲಿಯೂ ಅಕ್ರಮ ವಲಸಿಗರು ಬಂದು ಸೇರ್ಕೊಂಡಿದ್ದಾರೆ. ಅವರನ್ನು ಖಾಲಿ ಮಾಡೋದಕ್ಕೆ ಪೊಲೀಸರು JCBಯ ಜೊತೆ ಹೋಗ್ತಾರೆ. ಹಾಗಂತ ಇದು ಏಕಾಏಕಿ ದಾಳಿಯೂ ಅಲ್ಲ. ಮೊದಲೇ ಜಾಗ ಖಾಲಿ ಮಾಡಿ ಅಂತ ನೋಟಿಸನ್ನು ಕೊಡಲಾಗಿತ್ತು. ಆದರೂ ಅವರು ಅಲ್ಲೇ ಉಳಿದುಕೊಂಡಿದ್ರು. ಸೊ ಈಗ ಅವರನ್ನೆಲ್ಲ ಓಡಿಸೋ ಕೆಲಸ ದೆಹಲಿಯಲ್ಲಿ ನಡೀತಾ ಇದೆ. ಈಗ ಅವರ ಗುಡಿಸಲನ್ನು ಓಡಿಸ್ಬಿಟ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಖಂಡಿತ ಇಲ್ಲ. ಅವರು ಇಲ್ಲಿಲ್ಲ ಅಂದರೆ ಮತ್ತೊಂದು ಕಡೆ ಟೆಂಟ್ ಹಾಕ್ಕೊಂಡಿರ್ತಾರಷ್ಟೇ. ಹೀಗಾಗಿ ಅವರನ್ನು ಗುರುತಿಸಿ ನಂತರ ಈ ದೇಶದಿಂದ ಹೊರಗೆ ಹಾಕಬೇಕು ಅನ್ನೋದು ರೇಖಾ ಗುಪ್ತಾ ಅವರ ಆದೇಶ. ಅದಕ್ಕಾಗಿ ಪೊಲೀಸ್ ಇಲಾಖೆ ಕಾಯ್ತಾ ಇದೆ. ಅಕ್ರಮ ವಲಸಿಗರನ್ನು ತಡೆಯೋದಕ್ಕೆ ಇರೋದು ಇದೊಂದೇ ಆಪ್ಷನ್. ಇಲ್ಲಾಂದರೆ ಖಂಡಿತ ಮುಂದೊಂದು ದಿನ ವಫ್ಗಾಗಿ ದೆಹಲಿಯಲ್ಲಿ ಗದ್ದಲ ಶುರುವಾಗಬಹುದು. ಆಗ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಸಾಕು, ಇವರು ಕೂಡ ಅವರೊಂದಿಗೆ ಸೇರ್ಕೊಳ್ತಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡಿಸ್ಕೊಂಡು ಬಂದುಬಿಡ್ತಾರೆ. BJP ಸರ್ಕಾರ ಯಮುನಾ ನದಿಯ ಸ್ವಚ್ಛತೆ ಜೊತೆಗೆ ದೆಹಲಿ ಸ್ವಚ್ಛತೆ ಮತ್ತು ರೋಹಿಂಗ್ಯಾ ಹಾಗೂ ಬಾಂಗ್ಲಾದೇಶಿಯರ ಸ್ವಚ್ಛತೆಯನ್ನು ಕೂಡ ಮಾಡಬೇಕಿದೆ. ಇದು ಕೇವಲ ದೆಹಲಿಗಷ್ಟೇ ಸೀಮಿತ ಅಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಕ್ಲೀನಿಂಗ್ ಆಗಬೇಕಿದೆ. ದಿನದಿಂದ ದಿನಕ್ಕೆ 30-50 ಅಕ್ರಮ ವಲಸಿಗರನ್ನು ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗ್ತಿದೆ. ಇದು ಕಡಿಮೆನೆ. ಬಟ್ ಪ್ರಾರಂಭದಲ್ಲಿ ನಿಧಾನಕ್ಕೆ ಶುರು ಮಾಡಿದರೆ ಆಮೇಲೆ ಸ್ಟ್ರೈಕ್ ರೇಟನ್ನು ಜಾಸ್ತಿ ಮಾಡ್ಕೊಳ್ಬಹುದು. ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಭಾರತ ಸರ್ಕಾರದ ಅಂಕಿಅಂಶದ ಪ್ರಕಾರ 1 ಕೋಟಿ ಬಾಂಗ್ಲಾದೇಶಿಗರು ಭಾರತದಲ್ಲಿದ್ದಾರೆ. ಲೋಕಸಭೆಯಲ್ಲಿ ಕೂಡ ಈ ಮಾತು ಕೇಳಿಬಂದಿದೆ. ಇದನ್ನೆಲ್ಲ ನೋಡಿದ್ರೆ ರೇಖಾ ಗುಪ್ತಾ ಒಂದೊಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಬಹುದು. ಕೆಲವರು ಇದನ್ನು ನೋಡಿ ಮಾನವೀಯತೆ, ಕರುಣೆಯ ಪಾಠ ಮಾಡಬಹುದು.
ಹಾಗಂತ ಹೆಬ್ಬಾವನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡ್ರೆ ಅದು ನಮ್ಮನ್ನು ನುಂಗದೇ ಇರುತ್ತಾ? ದೆಹಲಿಯಲ್ಲೇ ನೋಡಿ ಎಷ್ಟರ ಮಟ್ಟಿಗೆ ಇವರು ಸೊಕ್ಕು ಹೋಗಿದ್ದಾರೆ ಅಂದರೆ, ಮಾಧ್ಯಮದವರು ರಿಪೋರ್ಟಿಂಗ್ ಮಾಡೋಕೆ ಹೋದರೆ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾಗಳು ಪತ್ರಕರ್ತನ ಮೇಲೆಯೇ ಹಲ್ಲೆ ನಡೆಸಿದ್ದಾರೆ. ಮಹಿಳೆಯರು ಗಲಾಟೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಹೌದು ನಾನು ಬಾಂಗ್ಲಾದೇಶಿಗನೇ, ಯಾರನ್ನ ಕರೆಸ್ತೀಯ ಕರೆಸು ಅಂತ ಬೆದರಿಕೆ ಹಾಕ್ತಾನೆ. ಮಹಿಳೆ ಕ್ಯಾಮ್ರಾಮನ್ ಜೊತೆ ಕ್ಯಾಮ್ರಾ ಕಸಿದ್ಕೊಳ್ಳೋಕೆ ಮುಂದಾಗ್ತಾಳೆ. ಅದೊಂಥರ ಮಿನಿ ಪಾಕಿಸ್ತಾನವೇ ಆಗಿಬಿಟ್ಟಿದೆ. ನೀವೇನಾದರೂ ಅವರನ್ನು ಕೇಳೋಕೆ ಹೋದರೆ ಮಹಿಳೆಯರು ಮತ್ತು ಮಕ್ಕಳನ್ನು ತಂದು ಮುಂದೆ ನಿಲ್ಲಿಸ್ತಾರೆ. ಎಕ್ಸಾಕ್ಟ್ ಪ್ಯಾಲೆಸ್ತೈನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಡೆದಾಗಾಯ್ತಲ್ಲ ಹಾಗೆ. ಇಡೀ ಜಗತ್ತಿನ ಎದುರು ತಾವು ಮುಗ್ಧರು, ಅಮಾಯಕರು ಅಂತ ತೋರಿಸೋದೇ ಅವರ ಉದ್ದೇಶ. ಹೇಳಿ ಕೇಳಿ ಇದು ರಂಜಾನ್ ಟೈಮ್ ಆಗಿರೋದ್ರಿಂದ ಉತ್ತರ ಪ್ರದೇಶ ಹಾಗೂ ದೆಹಲಿಯಲ್ಲಿ ಸರ್ಕಾರ ಅಲರ್ಟ್ ಆಗಿರಬೇಕು. ರಂಜಾನ್ ತಿಂಗಳಲ್ಲಿ ಸುಳ್ಳು ಹೇಳೋದು ಹಾಗೂ ಹಿಂಸಿಸೋದು ನಿಷಿದ್ಧ. ಆದರೆ ಬಾಂಗ್ಲಾದೇಶಿಗಳು, ರೋಹಿಂಗ್ಯಾಗಳು ಮಾಡೋದು ಅದೇ ಕೆಲಸ. ಇದೆಲ್ಲ ಸಮಸ್ಯೆ ಇರಬಾರ್ದು ಅಂದರೆ ಅವರನ್ನು ಮೊದಲು ಓಡಿಸಬೇಕು. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ರೇಖಾ ಗುಪ್ತಾ ಅವರ ಜೊತೆ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿರಬಹುದು. ಅದರ ನಂತರವೇ ಗ್ರೌಂಡ್ನಲ್ಲಿ ಆ್ಯಕ್ಷನ್ ಕೂಡ ಶುರುವಾಗಿರಬಹುದು. ಇನ್ನೊಂದು ಕಡೆ ಅರವಿಂದ್ ಕೇಜ್ರಿವಾಲ್ನ ಶೋಕಿ. CM ಸ್ಥಾನ ಕಳ್ಕೊಂಡು MLA ಎಲೆಕ್ಷನ್ನಲ್ಲಿ ಸೋತ್ರೂ ಕೂಡ ಈ ವ್ಯಕ್ತಿಯ ಹಾವಳಿ ಕಡಿಮೆ ಆಗಿಲ್ಲ. ಪೂಜೆಗೆ ಅಂತ ಪಂಜಾಬ್ಗೆ ಹೋಗ್ತಾರೆ. ಯಾರಾದರೂ ಪೂಜೆಗೆ ಅಂದರೆ ತಮ್ಮ ಕುಟುಂಬದ ಜೊತೆ ಹೋಗೋದನ್ನು ನೋಡಿದ್ದೀವಿ. ಆದರೆ ಈತ ಬೆಂಗಾವಲಿನ ಪಡೆಯೊಂದಿಗೆ ಹೋಗ್ತಾರೆ. ದೆಹಲಿಯಿಂದ ಹರಿಯಾಣದವರೆಗೆ ಯಾವುದೇ ಬೆಂಗಾವಲು ಇರಲಿಲ್ಲ. ಆದರೆ ಪಂಜಾಬ್ಗೆ ಹೋದ ತಕ್ಷಣ ಬೆಂಗಾವಲು ಪಡೆ ಬರುತ್ತೆ. ಮಜಾ ಏನಂದರೆ ಈ ವಿಡಿಯೋ ಲೀಕ್ ಮಾಡಿದ್ದು ಅವರದ್ದೇ ಪಕ್ಷದ ಸ್ವಾತಿ ಮಲಿವಾಲ್. ಪಾಪ ಕೇಜ್ರಿವಾಲ್ ಪೂಜೆ ಧ್ಯಾನದ ಹೆಸರಲ್ಲಿ ಪಂಜಾಬ್ ಕಂಟ್ರೋಲ್ ಮಾಡೋಕೆ ಹೊರಟಿದ್ರು. ಅದಕ್ಕೂ ಸ್ವಾತಿ ಮಲಿವಾಲ್ ಕಲ್ಲು ಹಾಕಿಬಿಟ್ರು. ಒಟ್ಟಿನಲ್ಲಿ ದೆಹಲಿಯಲ್ಲಿ ಒಳ್ಳೆಯ ಬೆಳವಣಿಗೆ ನಡೀತಾ ಇದೆ. ಸದ್ಯದಲ್ಲೇ ರಾಷ್ಟ್ರ ರಾಜಧಾನಿಯನ್ನು ರೇಖಾ ಗುಪ್ತಾ ಅವರು ಕ್ಲೀನ್ ಮಾಡೋದಂತೂ ಗ್ಯಾರಂಟಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.